ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಐನಾಪುರ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 11ರ ಸದಸ್ಯರು ಹಾಗೂ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಐನಾಪುರ ಉಪಾಧ್ಯಕ್ಷರು ಹಾಗೂ ಜೈನ್ ಸಮಾಜದ ಉಪಾಧ್ಯಕ್ಷರು ಐನಾಪುರ ಹಾಗೂ ವೃತ್ತಿ ಜೀವನದಲ್ಲಿ ಕಳೆದ 22 ವರ್ಷಗಳಿಂದ ನ್ಯಾಯವಾದಿಗಳು ಡಿಸ್ಟ್ರಿಕ್ಟ್ ಕೋರ್ಟ್ ಬೆಳಗಾಂ ಹಾಗೂ ನಿರಂತರ 22 ವರ್ಷಗಳಿಂದ ಸಮಾಜ ಸೇವಕರು ಶ್ರೀಮಾನ್ಯ ಸಂಜಯ್ ಕೋಚನೂರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಅಡ್ವೊಕೇಟ್ ಸಂಜಯ್ ಕುಚನೂರೆ ಅಂತ. ಐನಾಪುರ ನಾವು ಹುಟ್ಟಿ ಬೆಳೆದಿದ್ದು ಇಲ್ಲೇ. ನಮ್ಮ ಅಪ್ ಟು ಡಿಗ್ರಿವರೆಗೂ ನಮ್ದು ಇಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಇರೋದ್ರಿಂದ BA ವರೆಗೂ ನಾನು ಇಲ್ಲೇ ಕಲಿತು ನಂತರ ಉನ್ನತ ವ್ಯಾಸಂಗ LLB ಸಲುವಾಗಿ ಆರೆಲ್ಲ ಕಾಲೇಜಿನಲ್ಲಿ ಮುಗಿಸಿ 2003ರಲ್ಲಿ ಅಡ್ವೊಕೇಟ್ ಅಂತ ಎನ್ರೋಲ್ ಆಗಿ ಸಿನ್ಸ್ ದೆನ್ ಅಲ್ಲಿಂದ 2003ರಿಂದ ಟಿಲ್ ಡೇಟ್ ಐ ಆಮ್ ವರ್ಕಿಂಗ್ ಆಸ್ ಎ ಅಡ್ವೊಕೇಟ್ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್ ಕೋರ್ಟ್. ಅದ್ರ ಜೊತೆಗೆ ಸುಮಾರು ಒಂದು ನಾವು ಈ ಪ್ರೊಫೆಷನ್ ನಮ್ಮ ಅಡ್ವೊಕೇಸಿಗೆ ಬರೋದ ನಂತರ ಅದರ ಜೊತೆಗೆ ನಾವು ಊರಲ್ಲಿಯ ಹಲವು ಸಾಮಾಜಿಕ ಕೆಲಸಗಳ ಜೊತೆಗೆ ಸಂಸ್ಥೆಗಳ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ಸಾಕಷ್ಟು ಸಣ್ಣ ಪುಟ್ಟ ನಾವೇನು 100% ಅದರಲ್ಲಿ ಇನ್ವಾಲ್ವ್ ಇರ್ತಿದ್ದು ಅಂತಿಲ್ಲ, ಆದರೂ ಎಷ್ಟು ನಮ್ಮ ಕೈಯಿಂದ ಸಾಧ್ಯನೋ ಅಷ್ಟು ಸಮಾಜದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮದೊಂದು ಶಿಕ್ಷಣ ಸಂಸ್ಥೆನೂ ಇದೆ, 92ರ ಸಂಸ್ಥೆ, ಅದು ಟ್ರಸ್ಟ್ ಇದೆ, ಪ್ರೈವೇಟ್ ಟ್ರಸ್ಟ್ ಇದೆ. ಅಲ್ಲಿ ಸುಮಾರು ಒಂದು 1200 ಮಕ್ಕಳು ಕಲಿತಾರೆ. ಇಂಗ್ಲೀಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ ಇಲ್ಲೇ ಐನಾಪುರಲ್ಲಿ. ಅದ್ರ ಜೊತೆಗೆ ಇದು ನಮ್ಮದೊಂದು ಆಟೋ ಫೈನಾನ್ಸ್ ಫಂಡ್ ಮಾಡ್ಕೊಂಡಿದ್ದೀವಿ, ಮತ್ತೊಂದು ಕೋಆಪರೇಟಿವ್ ಇದೆ. ಅದ್ರ ಜೊತೆಗೆ ಒಂದು NGO ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೆಲಸಗಳನ್ನು ಈ ಲೈಬ್ರರಿ ತೆಗೆದಿದ್ದೀವಿ. ಆ NGO ಪ್ರೇರಣಾ ಫೌಂಡೇಶನ್ ಅಂತ ಹೇಳಿ, ಅದರಲ್ಲೂ ಕೂಡ ನಾನು ಸಕ್ರಿಯ ಸದಸ್ಯ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಈ ಸಮಾಜ ಸೇವೆಗೆ ತಾವು ಬರಬೇಕಾದ್ರೆ ಈ ಪ್ರೇರಣೆ ಯಾವಾಗಿಂದ ಬಂತು ಸರ್ ನಿಮಗೆ? ಪ್ರೇರಣೆ ಅಂದರೆ ಈ ನಾವು LLB ಇರೋದ್ರಿಂದ, ನಾವು LLB ಗ್ರ್ಯಾಜುಯೇಟ್ ಇರೋದ್ರಿಂದ ನಮಗೆ ಸಾಕಷ್ಟು ಈ ಅತ್ಯಂತ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಎಲ್ಲ ರೀತಿ ಜನ ನಮ್ಮ ಕಕ್ಷಿದಾರ ಅಂತ ಬರ್ತಾರೆ, ಇಲ್ಲ ಯಾವುದೋ ಕೆಲಸಕ್ಕೆ ಬರ್ತಾರೆ. ಅವರ ಕೆಲವು ಜನ ಬಡವರ ಕಷ್ಟಗಳನ್ನು ನೋಡಿ ಮಾಡಬೇಕಪ್ಪ, ಏನಾದ್ರು ಕೆಲಸ ಮಾಡ್ಬೇಕು, ಬಡವರಿಗೆ ಏನಾದ್ರು ಮಾಡಬೇಕು ಅನ್ನೋ ಭಾವನೆ ಈ ಪ್ರೊಫೆಷನ್ ಸ್ಟಾರ್ಟ್ ಆದ ನಂತರ ಜನ ಸಂಪರ್ಕ ಯಾವಾಗ ಜಾಸ್ತಿ ಆಗ್ತದೆ ಬಂತು, ಅಲ್ಲಿಂದ ಸ್ವಲ್ಪ ಹೆಚ್ಚು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೋಷಿಯಲ್ ಕೆಲಸ ಸಲುವಾಗಿ ಬಡವರಿಗೆ ಅಂತ ಏನಾರು ಮಾಡಬೇಕು, ನಮ್ಮಿಂದ ಏನಾರು ಆಗಬೇಕು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಖಂಡಿತ ಸರ್. ಸರ್, ಈಗ ತಾವು ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 11ರ ಸದಸ್ಯರಾಗಿದ್ರಿ. ಈ ವೃತ್ತಿ ಜೀವನದಲ್ಲಿ ತಾವು ಒಂದು ನ್ಯಾಯವಾದಿಗಳಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರಿ. ಈ ರಾಜಕೀಯ ರಂಗಕ್ಕೆ ಪ್ರವೇಶ ಯಾಕೆ ಮಾಡಿದ್ರಿ, ಮತ್ತೆ ಅದ್ರ ಜೊತೆಗೆ ಈ ರಾಜಕೀಯ ರಂಗಕ್ಕೆ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ನೆಚ್ಚಿನ ಗುರುಗಳಂತ ಯಾರಿಗೆ ಭಾವಿಸ್ತೀರಿ? ನನ್ನ ಪ್ರಕಾರ ಈ ರಾಜಕಾರಣ ಇದು ಅನಿರೀಕ್ಷಿತ ನನಗೆ, ನನ್ನ ಪರ್ಸನಲಿ ಲೈಫಲ್ಲಿ. ಯಾಕಂದರೆ ನಾವು ಇರೋ ಫೀಲ್ಡ್ ಬೇರೆನೆ, ನಮ್ಮ ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದ ಅಲ್ಲಿ ಸೇವೆ ಮಾಡ್ಬೋದು. ಬೇರೆ ನಮ್ಮ NGOಗಳಿದೆ, ಪ್ರೇರಣಾ ಫೌಂಡೇಶನ್ ಅಂತ NGOಗಳಿದೆ. ಅಂಥಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳಿತ್ತು ಕೆಲಸ ಮಾಡೋಕ್ಕೆ. ಅದಿದ್ರು ಇದನ್ನ ಯಾಕೆ ಚೂಸ್ ಅಂತಂದರೆ ಜನ ಈ ಸಲ ನಮ್ಮ ಊರಲ್ಲಿ ಏನಾಗಿತ್ತು, ಈ ಸಲ ಒಂದು ಕಾಂಗ್ರೆಸ್ಗೆ ನಾವೆಲ್ಲ ಸಮಾನ ಮನಸ್ಸು ಸೇರಿ ಈ ಸಲ ಮಾಡೋಣ, ಎಲ್ಲರೂ ಕೂಡ ಒಂದು ಟೀಮ್ ಥರ ತಯಾರು ಮಾಡಿದಾಗ ಅಲ್ಲಿ ಪರಿಸ್ಥಿತಿ ಹಿಂಗೆ ಬಂತಲ್ಲ, ನೀವು ಕಾಂಟೆಸ್ಟ್ ಮಾಡಿ ಅಂತ ಜನರ ಒತ್ತಾಯ ಮೇಲೆ ಇರೋದ್ರಿಂದ ನಾನು ನಿಂತಿರೋದು. ಇಲ್ಲಾಂದ್ರೆ ಇದನ್ನ ಮಾಡಲೇಬೇಕು ಅಂತ ಇರಲಿಲ್ಲ, ನನಗೆ ಇಷ್ಟನೂ ಇರಲಿಲ್ಲ. ಆದರೂ ನಿಂತರೂ ಜನ ಆಶೀರ್ವಾದ ಮಾಡಿದ್ರು, ಅದು ಸೆಕೆಂಡರಿ. ಆದರೆ ಅದು ಹೋಗ್ಬೇಕು ಅಂತ ಇರಲಿಲ್ಲ. ಮತ್ತು ಇದಕ್ಕೆ ನಾನು ಆದರ್ಶ ಅಂತ ಯಾರನ್ನ ಇಟ್ಕೊಂಡಿಲ್ಲ. ಒಂದು ಯು ಯುವರ್ ಸೆಲ್ಫ್ ಇಸ್ ನಿಮ್ಗೆ ನೀವೇ ನೀವು ಸ್ವಂತ ಏನು ಮಾಡಿದ್ರೆ ನಮ್ಮ ಕೆಲಸಗಳೇ ಮಾತಾಡಬೇಕು. ಯಾರೋ ಲೀಡರ್ಗಳನ್ನ ನೋಡಿ ನಾವು ಕಲಿಬೇಕಾಗಿಲ್ಲ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಮಾಣ ಆಗ್ತದೆ, ನಮ್ದು ಒಳ್ಳೇದಾಗ್ತದೆ ಅಂತ ನನ್ನ ವೈಯಕ್ತಿಕ ಭಾವನೆ. ಖಂಡಿತ ಸರ್. ಅದೇ ರೀತಿ ಸರ್, ಈಗ ತಾವು ಜೈನ್ ಸಮಾಜದ ಒಂದು ಉಪಾಧ್ಯಕ್ಷರಾಗಿದ್ರಿ ಐನಾಪುರ ಗ್ರಾಮಕ್ಕೆ. ಸರ್, ಈಗ ಸಮಾಜಕ್ಕೆ ತಾವು ಒಂದು ಉಪಾಧ್ಯಕ್ಷರಾಗಿ ತಮ್ಮ ಒಂದು ಸಂಸ್ಥೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಮತ್ತು ಸಮಾಜಕ್ಕೆ ತಮ್ಮ ಕಡೆಯಿಂದ ಏನು ಅನುಕೂಲಗಳು ಮಾಡಿಕೊಟ್ಟಿದ್ದೀರಿ? ಸಾಕಷ್ಟು ಇದರಲ್ಲಿ ಏನಾಗಿದೆ, ಈಗ ನಮ್ಮದು ಮೈನಾರಿಟಿ ಸಮಾಜ ಅಂದರೆ ಅಲ್ಪಸಂಖ್ಯಾತರ ಸಮಾಜ, ಜೈನ್ ಸಮಾಜ. ಈ ಭಾಗದಲ್ಲಿ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಸುಮಾರು ನಾವು 2ನೇ ಹೈಯೆಸ್ಟ್ 3ನೇ ಹೈಯೆಸ್ಟ್ ನಾವು ಇಲ್ಲಿ ನಮ್ಮ ಮತದಾರ ಇದ್ದಾರೆ ಈ ಎಲ್ಲ ಊರುಗಳಲ್ಲಿ. ಕಾಗವಾಡ ಮತಕ್ಷೇತ್ರ ಇಲ್ಲಿ ನಮ್ಮಲ್ಲಿ ಫ್ಯಾಮಿಲಿಗಳು ಸಾಕಷ್ಟು ಬಡವರಿದ್ದಾರೆ, ಎಲ್ಲರೂ ಶ್ರೀಮಂತರು ಇಲ್ಲ. ಅವರು ಎಷ್ಟೋ
ವಿದ್ಯಾರ್ಥಿಗಳಿಗೆ ನಮ್ಮ ಮೈನಾರಿಟೀಸಿಂದ ಈ ವಿದ್ಯಾರ್ಥಿ ವೇತನಗಳು ಬರ್ತವೆ, ಅದ್ರ ಕುರಿತು ಮಾಹಿತಿಗಳು ಅವ್ರಿಗೆ ಕೊಡೋ ಪ್ರಯತ್ನ ನಮ್ಮೂರಲ್ಲಿ. ಆಮೇಲೆ ನಮ್ಮ ಸಮಾಜದಿಂದ ಎಷ್ಟೋ ಬಡವ ಮಕ್ಕಳು ಇರ್ತಾರಲ್ಲ, ಸ್ವಲ್ಪ ಅವ್ರಿಗೆ ಫೀಸು ಅದು ಇದು ಇಂಥ ಅಡಚಣೆಗಳಿದ್ದರೆ ಅವನ್ನ ದಾಟಿಸುವ ಪ್ರಯತ್ನ ಮಾಡೋದು, ಅಥವಾ ಅದ್ರ ಜೊತೆಗೆ ಜನಕ್ಕೆ ಏನು ಬೇಕಲ್ಲ, ನಮ್ಮ ಅನುಕೂಲತೆಗಳೇನು ಬೇಕಲ್ಲ, ಅದ್ರ ಸಲುವಾಗಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಜನ ಈ ಸಲ ನಮ್ಮನ್ನ ಇಲ್ಲಿ ಕೈ ಹಿಡಿದಿದ್ದಾರೆ ಅಂತ ಅನಿಸ್ತದೆ. ಸರ್, ಈಗ ತಾವು ಒಂದು ಸಕ್ರಿಯ ಸಮಾಜ ಸೇವೆಯಲ್ಲಿ ಸುಮಾರು 22 ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಿದ್ರಿ. ಈ ಗ್ರಾಮದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ರಿ. ಈಗ ಸರ್, ರಾಜಕೀಯನೇ ಬೇರೆ, ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಯಾವ ರೀತಿ ಪಾಲ್ಗೊಳ್ಳಿಸ್ತೀರಿ ಮತ್ತು ಯಾವ ರೀತಿ ಬಂದ್ರಿ ಇಲ್ಲಿವರೆಗೆ ಸಮಾಜ ಸೇವೆ ಮಾಡ್ತಾ? ಇದು ಹೆಂಗಿದೆ, ತಾವು ಈಗಿನ ಸದ್ಯದ ಪರಿಸ್ಥಿತಿ ಈ ಸಮಾಜ ಸೇವೆ ಅನ್ನೋದೇ ಬೇರೆನೆ, ರಾಜಕಾರಣನೇ ಬೇರೆ. ನೀವು ಒಂದು ಲೆಕ್ಕಕ್ಕೆ ನಿಮಗೆ ನೀವು ಮಾಡಿರೋ ಸಮಾಜ ಸೇವಾ ರಾಜಕೀಯದಲ್ಲಿ ಉಪಯೋಗ ಮಾಡ್ಕೋಬಹುದು ಅಷ್ಟೇ. ಆದ್ರೂ ನೀವು ಎಂತ ದೊಡ್ಡ ಸಮಾಜ ಸೇವಕರಾದ್ರು, ನೀವೇನೋ ಹೆಲ್ಪ್ ಮಾಡಿದರೆ ತಂದ್ರು, ರಾಜಕಾರಣ ಯಾವಾಗ ಬರ್ತದೆ, ಕೊನೆಗೆ ಅದು ಅಲ್ಲಿ ನಿಮ್ಮನ್ನ ಕೈ ಹಿಡಿಯೋದು ಒಂದು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳ ಜೊತೆಗೆ ಜಾತಿ ರಾಜಕಾರಣ, ಹಣದ ವ್ಯವಸ್ಥೆ ಏನಿದೆಲ್ಲ ಇದು ಸ್ವಲ್ಪ ಜಾಸ್ತಿ ಆಗಿದೆ ಈಗಿನ ದಿನಮಾನಗಳಲ್ಲಿ. ಹೀಗಾಗಿ ಬಹಳ ಪ್ರಾಮಾಣಿಕರವರಿಗೆ ರಾಜಕೀಯ ಈಗಿನ ದಿನಮಾನಗಳಲ್ಲಿ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂತಂದ್ರೆ ಪ್ರಾಮಾಣಿಕವಾಗಿ ದುಡಿದವ್ರಿಗೆ ನೀವು ದುಡ್ಡು ಹಂಚಿ, ಹೆಂಡ ಹಂಚಿ ಅದನ್ನ ನಾವೇನೋ ಆಯ್ಕೆ ಆಗ್ತೀವತ್ತಂದ್ರೆ ಅದು ಪ್ರಾಮಾಣಿಕವಾಗಿ ದುಡಿದವ್ರಿಗೆ ಇದು ಇಟ್ಸ್ ನಾಟ್ ಎ ಗುಡ್ ಫೀಲ್ಡ್ ಅಂತ ನನ್ನ ಈ ಒಂದೇ ಎಲೆಕ್ಷನ್ ಅಲ್ಲಿ ನನ್ನ ವೈಯಕ್ತಿಕ ಅನುಭವ. ಆದ್ರೂ ಸ್ವಲ್ಪ ಸಮಾಜ ಸೇವೆ ಮಾಡ್ಕೊಂತ ಇರೋದ್ರಿಂದ ಇಟ್ ವಿಲ್ ಪುಟ್ ಅಪ್ ಯುವರ್ ಪೊಲಿಟಿಕಲ್ ಕರಿಯರ್ ಅಷ್ಟೇ. ಇಟ್ ವಿಲ್ ಮೇ ಬಿ ಸಮಥಿಂಗ್ ನಿಮ್ಗೆ ಉಪಯೋಗ ಆಗುತ್ತೆ, ಜನ ಅದನ್ನು ಗುರುತ ಹಿಡಿತಾರೆ ಅಷ್ಟೇ. ನೀವು ಮಾಡಿರೋ ಕೆಲಸಗಳನ್ನ ಸ್ವಲ್ಪ ಇಟ್ ವಿಲ್ ಮೇ ಬಿ ಟರ್ನ್ ಔಟ್ ಆಸ್ ಎ ಹೋಟ್ ಇನ್ ಸಮ್ ಎಕ್ಸ್ಟೆಂಟ್, ನಾಟ್ ಫುಲ್ಲಿ. ಖಂಡಿತ ಸರ್, ಈಗ ಒಂದು ಶಿಕ್ಷಣ ಪ್ರೇಮಿಯೂ ಕೂಡ ತಾವಾಗಿದ್ರಿ, ಮತ್ತೆ ಶಿಕ್ಷಣ ರಂಗದಲ್ಲಿ ಕೂಡ ಸೇವೆ ಸಲ್ಲಿಸಿದಂತ ಅನುಭವ ನಿಮ್ಗಿದೆ. ಅದ್ರ ಜೊತೆಗೆ ಈಗ ಶಿಕ್ಷಣ ಬಹಳ ಮಹತ್ವದ್ದಾಗಿದೆ ಸರ್. ಒಂದು ರಾಜ್ಯ, ರಾಷ್ಟ್ರ, ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದಿಂದಲೇ ಸಾಧ್ಯ. ಶಿಕ್ಷಣದಿಂದ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಆಗಲು ಸಾಧ್ಯ. ಈಗ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ತಾವು ತಮ್ಮ ಸಂಸ್ಥೆಯಿಂದ ರೂಪಿಸ್ತಾ ಇದ್ದೀರಿ ಸರ್. ಈಗ ಶಿಕ್ಷಣ ರಂಗ ಯಾವಾಗಿಂದ ಶುರು ಮಾಡಿದ್ರಿ, ಅದು ಏನು ಉದ್ದೇಶ ಇಟ್ಕೊಂಡು? ಅದು ಮೊದಲಿಂದನೂ ಇಲ್ಲಿ ನಮ್ಮ ಮೈನಾರಿಟಿ ಸಮಾಜ ಇರೋದ್ರಿಂದ ನಮ್ಮ ಎ.ವಿ. ಜಗನೂರ್ ಸಾಹೇಬ್ರು ಅಂತ ಹೇಳಿ MLA ಇದ್ರು ಈ ಕ್ಷೇತ್ರಕ್ಕೆ. ಅವರಿದ್ದಾಗ ಕೆಲವು ನಮ್ಮ ಸಮಾಜಗಳಿಗೆ ಶಿಕ್ಷಣ ಸಂಸ್ಥೆಗಳನ್ನ ಗ್ರ್ಯಾಂಟ್ ಮಾಡೋದಾಯ್ತು. ಸುಮಾರು ಒಂದು 5 ಎಕರೆ ಜಾಗ ಆ ಟೈಮಲ್ಲಿ ನಮ್ಮ ಸರ್ಕಾರದಿಂದ ಆ ಶಿಕ್ಷಣ ಸಂಸ್ಥೆಗೆ ಕೊಟ್ಟು ನಮ್ಮ ಹಿರಿಯರಿದ್ರು, ನಮ್ಮ ಮನೆಯವರು ಹಿರಿಯರಿದ್ರು ಆ ಸಂಸ್ಥೆ ಮೊದಲು ಅವರು ಇದ್ದಾಗ. ಅದಾದ ನಂತರ ಅವರು ಸ್ವಲ್ಪ ರಿಟೈರ್ಡ್ ಆದ ನಂತರ ಒಂದು ಸುಮಾರು 8-10 ವರ್ಷದಿಂದ ಐ ಆಮ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದಟ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಸಾಕಷ್ಟು ಈಗ ಶಿಕ್ಷಣ ಪದ್ಧತಿನೇ ದಿನಕ್ಕೆ ಚೇಂಜ್ ಆಗ್ತಾ ಇದೆ. ಬರೀ ನೀವು ನೈತಿಕ ಶಿಕ್ಷಣದ ಜೊತೆಗೆ ಅವರು ಸ್ವಲ್ಪ ಲೌಕಿಕವಾಗಿಯೂ ಆ ಮಕ್ಕಳನ್ನ ತಯಾರು ಮಾಡಬೇಕು. ಬರೀ ಮಾರ್ಕ್ಸ್ ಆಗಬಾರ್ದು, ಅವ್ರಿಗೆ ಲೌಕಿಕವಾಗಿ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮೇಲಿಂದ ಮೇಲೆ ಅಲ್ಲಿ ಈ ಧಾರ್ಮಿಕ ಗುರುಗಳನ್ನು ಕರೆಸಿ ಸ್ವಲ್ಪ ಅವ್ರಿಗೆ ಆಧ್ಯಾತ್ಮದ ಕುರಿತು, ಅದರ ಕುರಿತು ಈ ರೀತಿನೂ. ಯಾಕಂತಂದ್ರೆ ಈ ಬರೇ ಅದು ನೀವು 10th ಅಲ್ಲಿ ನಮ್ದು ಹೈಯೆಸ್ಟ್ ಆಗಿದೆ, ಸ್ಟೇಟಿಗೆ ಬಂದಿದೆ, ತಾಲೂಕಾಗಿ ಬಂದಿದೆ, ಇದಂತಂದ್ರೆ ಇಟ್ ವಿಲ್ ನಾಟ್ ಎಜುಕೇಶನ್ ಟು ಬಿ ಫಾಲೋಡ್. ನಾವು ನಡೆಸೋರು ಸಂಸ್ಥೆಗಳನ್ನ ಅವ್ರನ್ನ ಲೌಕಿಕವಾಗಿ ಅವ್ರು ಹೆಂಗಿರ್ಬೇಕು, ಮನೆಯಲ್ಲಿ ಹೆಂಗಿರ್ಬೇಕು, ತಂದೆ ತಾಯಿ ಜೊತೆ ಹೆಂಗಿರ್ಬೇಕು, ಇದನ್ನು ಕಲಿಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ವ್ಯಾಪಾರೀಕರಣ ಏನಾಗಿದ್ದಾರೆ ಶಿಕ್ಷಣ, ಇವೆಲ್ಲ ನಗಣ್ಯ ಆಗ್ತಾ ಇದೆ, ಸರಿತಾ ಇದೆ. ಅದಕ್ಕೆ ನಾವು ಎಸ್ಪೆಷಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರ ಜೊತೆಗೆ ನೈತಿಕ ಮತ್ತು ಲೌಕಿಕಕ್ಕಾಗಿ ಏನ್ ಬೇಕಲ್ಲ ವಿದ್ಯಾರ್ಥಿಗಳಿಗೆ, ಅದನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಸಾಕಷ್ಟು ರೆಸ್ಪಾನ್ಸ್ ಒಳ್ಳೆಯದು ಇದೆ. ಆ ಮಕ್ಕಳು ಒಳ್ಳೆಯದ ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ, ಅವ್ರು ಬಂದು ದೇ ಆರ್ ಗಿವಿಂಗ್ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಗುಡ್, ನಿಮ್ಮ ಸಂಸ್ಥೆಯಲ್ಲಿ ಕಲ್ತಿರೋದ್ರಿಂದ ನಮ್ಗೆ ಒಳ್ಳೆಯದಾಗಿದೆ, ಚಲೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅಲ್ಲಿ ಒಂದು ಸಾರ್ಥಕ ಸೇವೆ ನಾವು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಇದೆ ಒಂದ್ ಕಡೆ. ಖಂಡಿತ ಸರ್. ಈಗ ವಿಶ್ವದಲ್ಲೇ ಭಾರತ ಅತಿ ದೊಡ್ಡ ಒಂದು ಡೆಮೋಕ್ರಸಿ ಕಂಟ್ರಿ, ಆದ್ರೂ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್ ತಮ್ಮ ಪ್ರಕಾರ? ಇದು ಸರಿಯಲ್ಲ ಅಂತ ನಾವು ಹೇಳಿದ್ರು ಸರಿ ಅಲ್ಲವೇ ಅಲ್ಲ. ಇದು ಇನ್ನು ಮುಂದಿನ ದಿನದಲ್ಲಿ ಈ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅಂತಂದ್ರೆ, ಈ ಸದ್ಯದ ಮಟ್ಟಿಗೆ ಇನ್ನು ಕೆಳಗೆ ಜಾಗನೇ ಇಲ್ಲ, ಅಷ್ಟು ಇಳ್ಕೊಂಡ್ಬಿಟ್ಟಿದೆ. ಪ್ರತಿ ಒಂದರಲ್ಲಿ ಜಾತಿ 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 ಏನು ಹೇಳ್ತಾ ಇದೀವಿ. ಇದು ಪ್ರಾಮಾಣಿಕವಾಗಿ ಎಷ್ಟೋ ಪ್ರಾಮಾಣಿಕ ರಾಜಕಾರಣಿಗಳಿಗೆ
ಸಾಕಷ್ಟು ಇದ್ದಾರೆ ಹಂಗೆ ನಮ್ಮ ನೀವು ಅಂಥವ್ರಿಗೆ ಹಿನ್ನಡೆ ಆಗ್ತಾ ಇದೆ ಇದಿರೋದ್ರಿಂದ. ಮತ್ತು ಇದನ್ನು ಹುಟ್ಟಾಕ್ದವರು ನಾವೇ ರಾಜಕಾರಣಿಗಳು, ಯಾರು ಜನ ಮಾಡಿಲ್ಲ, ನಾವೇ ರಾಜಕಾರಣಿಗಳು. ನಮ್ಮ ಹುಟ್ಟಿದ್ದಾಗ ನಮ್ಮವ್ರು ಅನ್ನೋದು, ಇಲ್ಲಾಂದ್ರೆ ಮತ್ತವ್ರನ್ನ ಮತ್ತೊಂದು ಜಾತಿಯವ್ರನ್ನ ಒಲೈಸ್ಕೊಳಕ್ಕೆ ನಾವೇನು ನಾಟಕ ಮಾಡಬೇಕು, ಇದನ್ನೆಲ್ಲ ನಾಟಕ ಮಾಡಿದಾಗ ಇದೆಲ್ಲ ಸಮಾಜದಲ್ಲಿ ಬೆಳೀತದೆ. ಆದರೂ ಈಗಿನ ಪರಿಸ್ಥಿತಿಯಲ್ಲಿ ಇದೇನು ಜಾತಿ ರಾಜಕಾರಣ ಮಿತಿ ಮೀರಿ ಬೆಳೀತಾ ಇದೆಯೋ, ಪ್ರತಿಯೊಂದು ನೋಡಿ ನೀವು ಯಾವುದಾದ್ರೆ ಟಿಕೆಟ್ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವು ಅಲ್ಪಸಂಖ್ಯಾತರಿಗೆ ಇಟ್ಕೊಟ್ಟಿದ್ದೀವಿ, ಮತ್ತೆ SCಗೆ ಇಟ್ಕೊಟ್ಟಿದ್ದೀವಿ, STಗೆ ಇಟ್ಕೊಟ್ಟಿದ್ದೀವಿ. ಈಗ ವೈ ಯು ಆರ್ ಬೈಫರ್ಗೇಟಿಂಗ್ ಬೈ ಕೀಪಿಂಗ್ ಅ ಸೈಡ್ ಯುವರ್ ಇಂಟೆಲಿಜೆನ್ಸ್ ಆಫ್ ಎ ಪಾಲಿಟಿಷಿಯನ್. ಯು ಆರ್ ಓನ್ಲಿ ನೀವು ಬರೇ ಆ ಜಾತಿ ಇದ್ದಾನೆ, ಅಲ್ಲಿ ಜಾತಿ ಮತದಾರರಿದ್ದಾರೆ ಅಂತೇಳಿ ನೀವು ಟಿಕೆಟ್ ಕೊಡೋದಿದೆಯಲ್ಲ, ಇದು ರಾಜಕೀಯ ಪಕ್ಷಗಳಿಗೂ ಒಂದು ಇರಬೇಕು, ಒಂದು ಅಜೆಂಡಾ ಅಂತ ಇರಬೇಕು. ಒಳ್ಳೆ ವ್ಯಕ್ತಿ ಇದಾನಲ್ಲಪ್ಪ, ಮಾಡೋಣ ಕೆಲಸ, ಅವ್ನು ಕೊಟ್ಟರೆ ಆಗ್ಬೋದು ಅನ್ನೋದು, ಅವ್ನು ಗೆಲ್ಲಿಸೋ ಪ್ರಯತ್ನ ಮಾಡಬೇಕು. ಅದಾಗಲ್ಲ ಈಗಿನ ದಿನಮಾನಗಳಲ್ಲಿ. ಪ್ರತಿಯೊಂದರಲ್ಲೂ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಟಿಕೆಟ್ ಬೇಡ್ಬೇಕಾದ್ರೆ ನೀವು ಒಂದು ಜಾತಿ ಬಲ ಇರಬೇಕು. ಯಾವುದೋ MLA ತಗೊಳ್ಳಿ, ZP ತಗೊಳ್ಳಿ, TP ತಗೊಳ್ಳಿ, ಪಟ್ಟಣ ಪಂಚಾಯತಿ ತಗೊಳ್ಳಿ. ಪಟ್ಟಣ ಪಂಚಾಯತಿ ನಿಮ್ಮ ವಾರ್ಡ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಕಮ್ಯುನಿಟಿಯವರು ಅದನ್ನ ನೋಡ್ತಾರೆ. ನೀವು B ಫಾರ್ಮ್ ಕೊಡ್ಬೇಕಾದ್ರೆ ಇಬ್ಬರು ಕನ್ನಡ ನೋಡ್ತಾರೆ. ಹಂಗೆ MLA ಹಂಗೆ ಇದೆ. ನಿಮ್ಮ ಕಮ್ಯುನಿಟಿ ಓಟ್ ಎಷ್ಟಿದೆ ಈ ಕ್ಷೇತ್ರದಲ್ಲಿ, ವೆದರ್ ಯು ಆರ್ ಏಬಲ್, ಅದಿಲ್ಲ ಅಂತಂದ್ರೆ ನಿಮ್ ಕಡೆ ದುಡ್ಡು ಎಷ್ಟಿದೆ, ಎಷ್ಟು ಡಿಪಾಸಿಟ್ ಇದೆ, ಆಸ್ತಿ ಎಷ್ಟಿದೆ, ಇದನ್ನೆಲ್ಲ ಕೇಳಿದ್ರೆ ನೀವು ಇಂದಿನ ರಾಜಕಾರಣದಲ್ಲಿ ಒಂದು ದುಡ್ಡು ಇರಬೇಕು, ಇಲ್ಲ ಪ್ರಬಲ ಜಾತಿ ಇರಬೇಕು. ಅವೆರಡರಿಂದ ಮಾತ್ರ ಒಬ್ಬ ರಾಜಕಾರಣಿ ತಯಾರಾಗ್ಲಿಕ್ಕೆ ಸಾಧ್ಯ ಇದೆ ಹೊರತು ಅವೆರಡೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮನೇಲಿ ಸುಮ್ಮನೆ ನೀವು ಎಷ್ಟು ಸಾಧ್ಯ ನೋಡಿ ಸಮಾಜ ಸೇವೆ ಮಾಡ್ಕೊಂಡು ಮನೇಲಿ ಇರೋದು ಒಳ್ಳೇದು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದೆಲ್ಲ ಅಂಶವನ್ನು ಒಳಗೊಂಡು ನಾವು ಎಲ್ಲೋ ಒಂದು ಡೆಮೋಕ್ರಸಿ ಸಂವಿಧಾನವನ್ನ ನಾವು ಮರಿತಾ ಇದೀವಿ ಅನ್ನೋ. ಖಂಡಿತ ಸಂವಿಧಾನ ಆಶಯಕ್ಕೆ ಸಂವಿಧಾನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಬರೆದಿದಾರಲ್ಲ, ಅವರೆಲ್ಲರಲ್ಲಿ ಸಮಾನತೆ ತರಬೇಕು, ಎಲ್ಲರೂ ಎಲ್ಲ ಅವಕಾಶಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿರೋ ಸಂವಿಧಾನವನ್ನ ನಾವು ನಮ್ಮ ವ್ಯವಸ್ಥೆ ಪೂರ್ತಿ ಅದನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ. ಟೋಟಲ್ ನೀವು ಸಿಗ್ತಾನೆ ಇಲ್ಲ, ಜಾತಿ ವ್ಯವಸ್ಥೆ ಮೇಲೆನೆ ನಡೀತಾ ಇದೆ ಅನ್ನೋದಷ್ಟೇ. ಜಾತ್ಯತೀತ ಬರೀ ಭಾಷಣಗಳಷ್ಟೇ. ನಾವು ಜಾತ್ಯತೀತ, ನಮ್ಮ ಪಕ್ಷ ಜಾತ್ಯತೀತ, ಅವ್ರ ಪಕ್ಷ ಜಾತ್ಯತೀತ, ನಾವೆಲ್ಲರೂ ಸಮಾನವಾಗಿ ತಗೊಂಡು ಹೋಗ್ತೀವಿ ಅನ್ನೋದಷ್ಟೇ ಭಾಷಣಗಳಲ್ಲಿ. ಆದ್ರೆ ಆಫ್ ದಿ ರೆಕಾರ್ಡ್ ಎವರಿ ಪೊಲಿಟಿಕಲ್ ಪಾರ್ಟಿ ವಿಲ್ ಲುಕ್ ಟು ದಿ ಹೀಸ್ ಕಾಸ್ಟ್ ಅಂಡ್ ಹೀಸ್ ಮನಿ. ಇವೆರಡು ನಿಮ್ಮ ಹತ್ರ ಇಲ್ಲ ಅಂದ್ರೆ ಬೆಳಗ್ಗೆ ಸಾಕ್ತೀನಿ ಅಂತ. ಇಟ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ದಿ ಏನು ಸಂವಿಧಾನ ಇದೆಯೋ ಅದ್ರ ವಿರುದ್ಧನೇ ಹೋಗ್ತದೆ. ಖಂಡಿತ ಸರ್, ಈಗ ತುಂಬಾ ಮಾರ್ಮಿಕವಾಗಿ ತಿಳಿಸಿದ್ರಿ. ಅದ್ರ ಜೊತೆಗೆ ಸರ್, ಈಗ ಸುಮಾರು 22 ವರ್ಷದಿಂದ ನ್ಯಾಯವಾದಿಗಳಂತ ತಾವು ವೃತ್ತಿ ಜೀವನದಲ್ಲಿ ನ್ಯಾಯವಾದಿಗಳು ಕೂಡ ಇದ್ದೀರಿ. ತಮ್ಮ ಅನುಭವ ಯಾವ ರೀತಿ ಇದೆ, ಮತ್ತೆ ಒಂದು ನ್ಯಾಯಾಂಗ ರಂಗದಲ್ಲಿ ಯಾವ ರೀತಿ ಬಡವರಿಗೆ ಒಂದು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ? ನಾವು ಈಗ ನಮ್ಮ ಈ ಪ್ರೊಫೆಷನ್ ನಾವು ಸಾಕಷ್ಟು ಕೇಸ್ಗಳು ಮಾಡಿದ್ದೀವಿ, ಎಲ್ಲ ತರ ಕೇಸ್ಗಳನ್ನು ಮಾಡಿದ್ದೀವಿ. ನೀವು ಅಲ್ಲಿ ಸೇವೆ ಮಾಡಕ್ಕೆ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ. ಎಷ್ಟೋ ಬಡವರು ಹೊಲ ಕಳ್ಕೊಂಡಿರ್ತಾರೆ, ಮನೆ ಕಳ್ಕೊಂಡಿರ್ತಾರೆ, ಏನೋ ನ್ಯಾಯ ಇರ್ತದೆ ಅವ್ರಿಗೆ. ದೊಡ್ಡ ವಕೀಲರಿಟ್ಟು ಫೀಸ್ ಇಟ್ಟು ಕೇಸ್ ನಡ್ಸಕ್ ಆಗಲ್ಲ. ಕೇಸ್ ನೀವು ಅಪ್ರೋಚ್ ಆಗದಿದ್ರೆ ಕೋರ್ಟ್ಗೆ ನಿಮ್ಮ ವಿರುದ್ಧ ಆರ್ಡರ್ಗಳು ಆಗ್ತಿರ್ತವೆ, ಮಾಡ್ತಿರ್ತವೆ. ಅಂತ ಸಂದರ್ಭದಲ್ಲಿ ನೀವು ಬಡವರು ನಿಮ್ಮ ಹತ್ರ ಬಂದಾಗ ನೀವು ಕೊಡ್ಬೋದು ಅವ್ರಿಗೆ. ನೀವು ಉಚಿತವಾಗಿ ಸೇವೆ ನಾನು ಕೊಟ್ಟಿದ್ದೀನಿ ಸಾಕಷ್ಟು ಜನಕ್ಕೆ, ನಾನು ಹೇಳ್ಕೋಬಾರ್ದು ನಾನು ಮಾಡಿದ್ದೀನಿ ಅಂತ. ಆದರೆ ನನಗೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಸೆಲ್ಫ್, ಮಾಡಿದ್ದೀನಿ ಅನ್ನೋ ಭಾವನೆ ನನ್ನ ಹತ್ರ ಇದೆ. ಎಷ್ಟೋ ಬಡವರಿಗೆ ನಾನು ಫೀಸ್ ತಗೊಳ್ಳದೆ ಅವ್ರಿಗೆ ಮತ್ತೆ ನಮ್ಮ ಕಡೆಯಿಂದ ಒಂದು 500,000 ಖರ್ಚಿಗೆ ಕೊಟ್ಟು ಕಳಿಸಿದ ಉದಾಹರಣೆಗಳಿದೆ ಸಾಕಷ್ಟು. ನಾನು ಹೇಳ್ಬೇಕು, ನಾವು ಇದ್ದವ್ರು ನಿಮ್ಗೆ ಅಡ್ರೆಸ್ ಕೊಡ್ತಿರ್ಬೇಕಾದ್ರೆ ಅಂಥವ್ರ ಕಡೆ ಹೋಗಿ ಕೇಳಿದ್ರೆ ಅಲ್ಲಿನೂ ನೀವು ಸೇವೆ ಮಾಡಕ್ಕೆ ಯಾವುದು ಇದೇ ಬೇಕಂತಿಲ್ಲ. ನೀವು ಪಟ್ಟಣ ಪಂಚಾಯತಿನೇ ಬೇಕಂತ ಇಲ್ಲ. ನಿಮ್ಮ ಊರು ಸುಧಾರಣೆ ಮಾಡಕ್ಕೆ ಪಟ್ಟಣ ಪಂಚಾಯತಿ ಮೆಂಬರ್ ಆಗಿ ಮಾಡ್ಬೇಕಂತ ಇಲ್ಲ. ಆದ್ರೂ ಏನೋ ಜನ ನಿಂದಿರ್ತೀವಿ, ಮಾಡ್ತೀವಿ ಕೆಲಸ. ಬೇರೆ ಯು ಕ್ಯಾನ್ ನೀವು ಹೊರಗೆ ನಿಂತು ಮಾಡ್ಬೋದು. ಆ ರೀತಿ ಈ ನಮ್ಮ ಪ್ರೊಫೆಷನ್ ಇಟ್ಸ್ ವೆರಿ ನಮ್ಗೆ ಕ್ಲೋಸ್ ಟು ದಟ್ ಸೋಷಿಯಲ್ ವರ್ಕ್. ನಮ್ಮ ಪ್ರೊಫೆಷನ್. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೋದ್ರೆ ಅವ್ರು ಮುಂಜಾನೆ 10 ಗಂಟೆಗೆ ಹೋಗ್ಬೇಕು, ತಂಬ ಹಾಕ್ಬೇಕು, ಸಂಜೆ 5 ಗಂಟೆ ಕೆಲಸ ಮಾಡಬೇಕು. ನಮ್ದು ಹಂಗಿರಲ್ಲ. ಯು ಕ್ಯಾನ್ ಗಿವ್ ಟೈಮ್ ಟು ದಿ ಪಬ್ಲಿಕ್ ಅಂಡ್ ಡೈಲಿ ನೀವು ಪಬ್ಲಿಕ್ ಜೊತೆಗೆ ಇರೋದ್ರಿಂದ ಯು ಕ್ಯಾನ್ ಗಿವ್ ಸಮಥಿಂಗ್ ಏನಾದ್ರು ಮಾಡ್ಬೋದು. ಜನಕ್ಕೆ ಸೇವೆ ಮಾಡುವಂಥ ಸಾಕಷ್ಟು ಅವಕಾಶಗಳಿದೆ, ನಾವು ಮಾಡಿದ್ದೀವಿ. ಮತ್ತು ಸಾಕಷ್ಟು ಲಾಯರ್ಗಳು ಮಾಡೋಕ್ಕೆ ಅವಕಾಶ ಈ ಪ್ರೊಫೆಷನಲ್ಲಿ ನಿಮ್ಮ ವೃತ್ತಿ ಜೀವನದ ಜೊತೆಗೆ ಜನಕ್ಕೂ ಸೇವೆ ಮಾಡುವಂತಹ ಸಾಕಷ್ಟು ಅವಕಾಶಗಳು ಬರ್ತದೆ, ಒಲಿತದೆ, ಸಿಗ್ತದೆ. ಖಂಡಿತ ಸರ್, ಈಗ ಅದೇ ರೀತಿ ತಾವು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ. ಅಲ್ಲಿ ಪಕ್ಷದ ಸಂಘಟನೆಗಾಗಿ ಯಾವ ರೀತಿ ದುಡಿತಾ ಇದ್ದೀರಿ? ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಈಗಿಂತಲ್ಲ, ನಾವು ಕಳೆದ ಹಲವಾರು ವರ್ಷಗಳಿಂದ ಲೀಡರ್ಗಳು ಚೇಂಜ್ ಆಗಿದ್ದಾರೆ. ನಮ್ಮ ಲೀಡರ್ಗಳು ನಮ್ಮ ಮತಕ್ಷೇತ್ರದಲ್ಲಿ, ಆದರೆ ನಾವು ಚೇಂಜ್ ಆಗಿಲ್ಲ. ನಾವು ವಿತ್ ಕಾಂಗ್ರೆಸ್. ನಾವು ಸಾಕಷ್ಟು ಅದನ್ನ ಈ ಮೆಂಬರ್ಶಿಪ್ ಅಭಿಯಾನ ನಡೀತಾ ಇದೆ. ನಿನ್ನೆ ಬಂದಿದ್ದು ಆನ್ಲೈನ್ ಮೆಂಬರ್ಶಿಪ್ ನಡೀತಾ ಇದೆ ಕಾಂಗ್ರೆಸ್ಗೆ.
ಅದಕ್ಕೆ ನಿನ್ನೆ ಒಬ್ಬರು ಯಾರು ರೆಪ್ರೆಸೆಂಟೇಟಿವ್ ಬಂದು ಸ್ವಲ್ಪ ನಮ್ಮ ವಾರ್ಡ್ಗಳಲ್ಲಿ ಹೊಸ ಹೊಸ ಮೆಂಬರ್ಗಳನ್ನು ಮಾಡ್ಕೊಳ್ಳೋದು ಮತ್ತು ಪಕ್ಷದ ಸಿದ್ಧಾಂತಗಳನ್ನು ಅವ್ರಿಗೆ ತಿಳಿಸಿ ಹೇಳೋದು, ಜಾತ್ಯತೀತ ಏನು ನಡೀತಾ ಇದೆ ದೇಶದಲ್ಲಿ, ಯಾಕೆ ಈ ಪಕ್ಷ ಬೇಕು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳೋ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಸಾಕಷ್ಟು ಜನ ಆಗಿದೆ, ನಮ್ದು ಆಶೀರ್ವಾದ ಮಾಡಿದ್ದಾರೆ. ಔಟ್ ಆಫ್ 19 ನಮಗೆ 13 ಸೀಟ್ ಕೊಡ್ಬೇಕಾದ್ರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರೆ ಮತ್ತು ಪಕ್ಷದ ಮೇಲೆ ಇಟ್ಟಾಗನೇ ಬಂದಿದೆ. ನಾನು ವೈಯಕ್ತಿಕ ನನ್ನ ಇದ್ರ ಮೇಲೆ ಬಂದಿದ್ದೀನಿ ಅಂತಲ್ಲ, ಪಕ್ಷದ ಮೇಲೆ ಅಭಿಮಾನ ಇರೋ ಜನರು ಇರ್ತಾರೆ. ಅವರು ದೇ ವಿಲ್ ಆಲ್ಸೋ ಹೆಲ್ಪ್ ಫಾರ್ ದಿ ಪಾರ್ಟಿ ಅಷ್ಟು ಮಾಡಿದ್ದಾರೆ. ಸರ್, ಈಗ ತಾನೇ ನಡೆದಂತ ಒಂದು ಉತ್ತರ ಪ್ರದೇಶ 5 ರಾಜ್ಯಗಳ ಚುನಾವಣೆ ನಡೀತು. ಪಂಜಾಬನ್ನು ಹೊರತುಪಡಿಸಿ 4 ರಾಜ್ಯಗಳಲ್ಲಿ ಬಿಜೆಪಿ ಒಂದು ಸರ್ಕಾರ ರಚನೆ ಆಗಿದೆ. ಸರ್, ಈಗ ಕಾಂಗ್ರೆಸ್ ಅಂತೂ ಕಳೆದುಕೊಂಡಿದೆ. ಸಾಕಷ್ಟು ಕಡೆ ಉತ್ತರ ಪ್ರದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಇರೋದರಲ್ಲಿ ಸರ್ ಕೆಲವು 2 ಸೀಟ್ಗಳು ಮಾತ್ರ ಕಾಂಗ್ರೆಸ್ ಪಾಲಾಗಿದೆ. ಸರ್, ಏನ್ ಕಾರಣ ಇದಕ್ಕೆ? ಎಲ್ಲ ಬಿಜೆಪಿ ಕಡೆ ಪ್ರಕಾರ ಏನಾಗ್ಬಿಟ್ಟಿದೆ, ವೋಟ್ಸು ಪೋಲರೈಸ್ ಆಗ್ತಾ ಇದೆ, ಒಂದು ಕಡೆ ಹೋಗ್ತಾ ಇದೆ ಒಂದು. ಮತ್ತು ನಮ್ಮ ಪಕ್ಷದಲ್ಲಿ ಏನಾಗ್ಬಿಟ್ಟಿದೆ, ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ತಳಮಟ್ಟದ ಕಾರ್ಯಕರ್ತರನ್ನ ಸಂಘಟನೆ ಆಗ್ತಾ ಇಲ್ಲ. ಕೆಳಮಟ್ಟದಲ್ಲಿ ಲೀಡರ್ಶಿಪ್ ಇದೆ, ದೊಡ್ಡ ಲೀಡರ್ಶಿಪ್ಗಳಿದೆ ನಮ್ಮಲ್ಲಿ. ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಲೀಡರ್ಗಳಿದ್ದಾರೆ, ರಾಜ್ಯದಲ್ಲಿ ದೊಡ್ಡ ಲೀಡರ್ ಇದ್ದಾರೆ. ಆದರೆ ಒಂದು ಪಕ್ಷಕ್ಕೆ ಬೇರು ಅಂತ ಏನಿರ್ತದಲ್ಲ, ಆ ಬೇರು ಗಟ್ಟಿಗೊಳಿಸುವಂತಹ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ನನ್ನ ವೈಯಕ್ತಿಕ ಅನಲೈಸಿಸ್ ಅಷ್ಟೇ. ಈಗ ನಮ್ಮಲ್ಲೇ ಇರ್ತದೆ, ಈ ಇಲೆಕ್ಷನ್ ಬಂದಾಗ ಮಾತ್ರ ನಾವೆಲ್ಲ ಕರಿತೀವಿ, ಮೀಟಿಂಗ್ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಆದ್ರೂ ಡೈಲಿ ರುಟೀನಲ್ಲಿ ನಿಮ್ಮ ಕಾರ್ಯಕರ್ತರನ್ನ ನೀವು ಹಿಡ್ಕೋಬೇಕಾದ್ರೆ ಏನು ಮಾಡಬೇಕಲ್ಲ, ಆ ಕೆಲಸಗಳು ನಮ್ಮ ಪಕ್ಷದಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಆ ಮಟ್ಟಕ್ಕೆ, ಬೂತ್ ಮಟ್ಟಕ್ಕೆ ಏನಂತೀವಲ್ಲ, ಪ್ರತಿಯೊಂದು ಬೂತಕ್ಕೂ ಪಕ್ಷದ ಅಭಿಮಾನಿ ಇರ್ತಾನೆ. ಅವನನ್ನು ನಾವು ಸರಿಯಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಇದ್ದಾನೆ, ಅವನನ್ನು ನಾವು ಕರಿತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ಹಿಂಗಾಗಿ ಅವನಲ್ಲಿ ಏನೋ ಒಂದು ಭಾವನೆ, ಆಯ್ತು ಬಿಡಪ್ಪ, ನಾವು ಏನೋ ಮಾಡೋರು ಮಾಡ್ತಾರೆ ಹೋಗ್ಲಿ ಅಂತ ಹಿಂಗಾಗ್ತದೆ. ಕೆಳಮಟ್ಟದಲ್ಲಿ ಏನು ಬೆಳಿಬೇಕಲ್ಲ, ಬೇರು ಅದು ಗಟ್ಟಿಗೊಳಿಸ್ಬೇಕು. ಇನ್ನಷ್ಟು ಗಟ್ಟಿಗೊಳ್ಳುತ್ತೆ ಮುಂದಿನ ದಿನದಲ್ಲಿ. ಒಮ್ಮೆ ಚೇಂಜ್ ಆಗುತ್ತೆ, ಎಲ್ಲ ನಮ್ಗಿರಲ್ಲ, ಇದ್ರು ಒಮ್ಮೆ ಇರ್ತದೆ, ಒಮ್ಮೆ ಅಪ್ಸ್ ಡೌನ್ಸ್ ಇರ್ತದೆ. 5 ರಾಜ್ಯದ ಚುನಾವಣೆ ಮುಂದಿನ ದಿಕ್ಸೂಚಿ ಅಂತ ಅಲ್ಲ, ಅದಕ್ಕೂ ಸಾಕಷ್ಟು ಸ್ಥಳೀಯ ಸಮಸ್ಯೆಗಳಿತ್ತು. ಅಲ್ಲಿಂದ ಆ ಜನ ಅದರ ಸಲುವಾಗಿ ವೋಟ್ ಮಾಡಿರ್ತಾರೆ. ಆದರೆ ಮುಂದಿನ ಭವಿಷ್ಯದಲ್ಲಿ ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಆಗ್ತದೆ, ಇನ್ನು ಪಕ್ಷ ಸಂಘಟನೆ ಆಗ್ತದೆ ಅಂತ ನಮ್ಮ ವೈಯಕ್ತಿಕ ಭಾವನೆ. ಸರ್, ಅದೇ ರೀತಿ ಈಗ ರಾಜ್ಯದಲ್ಲಿ ನೋಡಿದ್ರೆ, ಈಗ ಮುಂಬರುವಂತಹ ಒಂದು ತಾಲೂಕ್ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ, ಅದ್ರ ಜೊತೆಗೆ 2023 ವಿಧಾನಸಭೆ ಚುನಾವಣೆ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸ್ಥಾಪನೆ ಆಗತ್ತಂತ ನಿಮ್ಗೆ ಅನ್ಸುತ್ತೆ? ಖಂಡಿತ. ಯಾಕಂದ್ರೆ ಇವತ್ತೇನು ಅವ್ರದ್ದು ತಾವು ಮೊನ್ನೆ ಕೇಳಿದ್ರು, ನಮ್ಮ ಸುಮಾರು ಒಂದು ಎಲ್ಲ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಂತಿದೆ, PW ಕೆಲಸ ಮಾಡ್ತಾರೆ. ರಿಟರ್ನ್ ಲೆಟರ್ ಟು ದಿ PM, ನಮ್ಮ ದೇಶದ ಮುಖ್ಯಮಂತ್ರಿಗೆ ಪತ್ರ ಬರೆದು, ನಮ್ಮ ಸ್ಥಳೀಯವಾಗಿ ಈ ಸರ್ಕಾರಗಳಿಂದ ನಮ್ಗೆ 40% ಕಮಿಷನ್ ಕೇಳ್ತಾ ಇದ್ದಾರೆ. ಕಮಿಷನ್ ಇಲ್ಲದೆ ದುಡ್ಡು ಕೊಡದಿದ್ರೆ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಫಂಡ್ ಬರ್ತಾ ಇಲ್ಲ, ಇಂಥವೇನು ಹೇಳ್ತಾ ಇದ್ದಾರಲ್ಲ, ಇದು ಜನರ ಮೇಲೆ ಖಂಡಿತ ಪರಿಣಾಮ ಬೀರಿರ್ತದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಅವ್ರೇನು ಜನಕ್ಕೆ ಅಕ್ಕಿ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಬಡವರ ಸಲುವಾಗಿ ಕೆಲಸ ಮಾಡಿದ್ದಾರೆ, ಬಡ ಹಿಂದುಳಿದ ವರ್ಗದ ಸಲುವಾಗಿ ಕೆಲಸ ಮಾಡಿದ್ದಾರೆ. ಅದು ಮತ್ತೊಮ್ಮೆ ಮರುಕಳಿಸುತ್ತೆ ಈ 23 ಇಲೆಕ್ಷನ್. ಸಮರ್ಥವಾಗಿ ನಮಗೊಬ್ಬ ಅಧ್ಯಕ್ಷರು ಸಿಕ್ಕಿದ್ದಾರೆ ಈ ಸಲ. ಅವರ ಕೆಲಸಗಳು, ಅವರು ಈಗ ಸದಸ್ಯತ್ವದ ಅಭಿಯಾನ ಅದು ಇದು ಇಂಥದ್ದೇನು ಮಾಡ್ತಾ ಇದ್ದಾರಲ್ಲ, ಸಮಥಿಂಗ್ ಈಸ್ ಗೇನ್ ಇದೆ ನಮ್ಮ ರಾಜ್ಯದಲ್ಲಿ. ಆ ಸ್ಥಳೀಯ ಸಂಸ್ಥೆ ಅಲ್ಲಿ ಆಗಿರೋದು ಬೇರೆ, ಆ 5 ರಾಜ್ಯಗಳಲ್ಲಿ ಆಗಿರೋ ವಾತಾವರಣ ಅಲ್ಲಿ ಸ್ಥಳೀಯವಾಗಿ ಅದು ಬೇರೆ ಇತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ನ ಹಿಂದಿನ ಕೆಲಸಗಳೇನಿದೆಯಲ್ಲ ಅದು, ಮತ್ತು ಸಿದ್ದರಾಮಯ್ಯನವರ ಏನು ಬಡವರಿಗೆ ಆ ಟೈಮಲ್ಲಿ ಅವರಿಗೆ ಮುಖ್ಯಮಂತ್ರಿ ಇದ್ದಾಗ ಏನು ಕೆಲಸ ಮಾಡಿದಾರಲ್ಲ, ಅದು ಖಂಡಿತ ಬರೋ ಚುನಾವಣೆಯಲ್ಲಿ ಖಂಡಿತ ಕೈ ಹಿಡಿಯುತ್ತೆ ಅಂತ ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ. ಖಂಡಿತ ಸರ್. ಕೊನೆಯದಾಗಿ ತಮ್ಮ ಕೇಳೋದಾದ್ರೆ, ಈಗ ಪಟ್ಟಣ ಪಂಚಾಯಿತಿ ಐನಾಪುರ ವಾರ್ಡ್ ನಂಬರ್ 11 ತಾವು ಸದಸ್ಯರಾಗಿದ್ರಿ. ಮುಂದಿನ ದಿನಗಳಲ್ಲಿ ತಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಏನು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ತಮ್ಮದೇ ಆದ ವಿಚಾರಗಳು? ಈಗ ಏನಾಗಿದೆ, ಸಾಕಷ್ಟು ಸ್ಥಳೀಯವಾಗಿ ತಾವು ಬಂದ್ರೆ ನೀವು ಊರಿಗೆ ಮಾಡೋ ಅನ್ನೋದಕ್ಕಿಂತ ನನಗೆ ವೈಯಕ್ತಿಕ ಏನಾದ್ರು ಮಾಡೋಣ ಮತದಾರನೇ ಭಾಳ ಫಸ್ಟ್ ಇರ್ತಾರೆ. ನನಗೊಂದು ಮನೆ ಹಾಕ್ಸಿ, ನನಗೊಂದು ಟೈಲೆಟ್ ಹಾಕ್ಸಿ, ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಇರ್ತದೆ. ಈ ಕಳೆದ 5 ವರ್ಷಗಳಲ್ಲಿ CC ರೋಡ್ ಆಯಿತು, ಈ ಫೇವರ್ಸ್ ಹಾಕೋ ಕೆಲಸ ಆಯಿತು, ಸಾಕಷ್ಟು ಊರಲ್ಲೆಲ್ಲ ಹೆಚ್ಚು ಕಡಿಮೆ ಮಾಡಿದ್ದಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಸುಮಾರು ಒಂದು 30-35 ವರ್ಷದಿಂದ ಕಾಂಗ್ರೆಸ್ ಪಕ್ಷನೇ ಆಡಳಿತ ಮಾಡ್ತಾರೆ ಈ ಪಂಚಾಯತಿ. ಒಮ್ಮೆ ಒಂದು 4 ತಿಂಗಳಷ್ಟೇ BJP ಅವ್ರು ಮಾಡ್ಕೊಂಡಿರೋದು. ಅಂದ್ಬಿಟ್ರೆ ಹೆಚ್ಚು ಕಡಿಮೆ ಒಂದು 30-35 ವರ್ಷದಿಂದ ಕಾಂಗ್ರೆಸ್. ಹೀಗಾಗಿ ಕೆಲಸಗಳು ಸಾಕಷ್ಟು ಊರಲ್ಲಿ ಆಗಿದೆ. ಈಗ ಆಗಿರೋ ಮನೆ ಭಾಳ ದಿನಗಳಿಂದ ಮನೆಗಳು ಬಂದಿಲ್ಲ.
ಸಾಕಷ್ಟು ಸೂರಿನಲ್ಲಿ ಇರುವಂತಹ ಬಡವರಿದ್ದಾರೆ. ಬಡವರಿಗೆ ಸೂರು ಕೊಡೋ ಕೆಲಸ ಫಸ್ಟ್ ಅದು ಗೌರ್ಮೆಂಟ್ ಹೆಂಗೆ ಅಲಾಟ್ ಮಾಡುತ್ತದೆ ಅದ್ರ ಮೇಲೆ ಬಿಟ್ಟಿದ್ದು, ಅದು ಸೂರು ಕೊಡೋ ಕೆಲಸ ಆಗಬೇಕು ನಾವು ಒಂದು. ಅದ್ರ ನಂತರ ಅದನ್ನ ಬಿಟ್ಟು ಹೊರತುಪಡಿಸಿ ಇದು ರೆಗ್ಯುಲರ್ ರೂಟೀನಲ್ಲಿ ಇರ್ತದೆ. ಇದು CC ರೋಡ್ಗಳಾಯ್ತು ಇದೆಲ್ಲ ರೂಟೀನಲ್ಲಿ ಇರ್ತದೆ. ಆದರೆ ಹೆಚ್ಚು ಬೇಡಿಕೆ ಊರಲ್ಲಿ ಇರೋದು ಈಗ ಮನೆಗಳಿಲ್ಲ. ಬಹಳ ದಿನಗಳಿಂದ ಗೌರ್ಮೆಂಟ್ಗಳಿಂದ ಮನೆಗಳು ಶಾಂಕ್ಷನ್ಗಳಾಗಿಲ್ಲ. ಅದು ಸ್ವಲ್ಪ ಬಂದರೆ ಅದನ್ನೇ ಹೆಚ್ಚು ಬಡವರಿಗೆ ಜಾತಿ ಮತ ಪಕ್ಷ ನೋಡಿದೆ ಅವ್ನು ನನಗೆ ಹಾಕಿಲ್ಲ ಅಂತಂದ್ರು ಬಡವ ಇದ್ದಾನೆ ಅಂದರೆ ಅವನಿಗೆ ಮನೆ ಕೊಡೋ ಕೆಲಸ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಖಂಡಿತ. ಈಗ ಅದೇ ಈ ಹಿಂದೆ ಒಂದು ಸಾಕಷ್ಟು ಈ ಭಾಗದಲ್ಲಿ ಪ್ರವಾಹಗಳು ಬಂದಿತ್ತು, ಮತ್ತೆ ಅದ್ರ ಜೊತೆಗೆ ಒಂದು ಕೊರೋನಾ ಮಹಾಮಾರಿ ಎರಡನೇ ಅಲೆಯೂ ಕೂಡ ಬಹಳ ಜೋರಾಗಿತ್ತು. ಇಡೀ ವಿಶ್ವವೇ ತಲ್ಲಣಗೊಳ್ಳುವಂತಹ ಒಂದು ಕಠಿಣ ಪರಿಸ್ಥಿತಿ ಇತ್ತು. ಆ ಒಂದು ಸಂದರ್ಭದಲ್ಲಿ ತಾವು ಈ ಭಾಗದ ಒಂದು ಸಮಾಜ ಸೇವಕರಾಗಿ ಜನರ ಕಷ್ಟಗಳಿಗೆ ಯಾವ ರೀತಿ ಸಹಕಾರ ಮಾಡಿದೆ? ನಾವು ಹೇಳಿಲ್ಲ ಪ್ರೇರಣಾ ಫೌಂಡೇಶನ್ ಅಂತ, ಅದರಿಂದ ಸಾಕಷ್ಟು ಈಗ ನಮ್ಮ ಮೆಡಿಕಲ್ ಫೆಸಿಲಿಟಿ ಇಲ್ಲದೆ ಇರೋ ಸಂದರ್ಭದಲ್ಲಿ ನಮ್ಮ ಹುಡುಗರು ಮೆಡಿಕಲಿ ಅವರಿಗೆ ಅಡ್ಮಿಟ್ ಮಾಡಿಸೋದಾಯ್ತು, ಡಾಕ್ಟರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಾಯ್ತು, ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅರಿವು ಮತ್ತು ಜಾಗೃತಿ ಅರಿವು. ಯಾಕಂದ್ರೆ ನಾವು ಸ್ಪೀಕರ್ಗಳು ಹಾಕಿ ಊರಲ್ಲೆಲ್ಲ ರೌಂಡ್ ಹಾಕಿ ಪ್ಯಾಂಪ್ಲೆಟ್ ರೆಡಿ ಮಾಡಿದ್ವಿ. ಇದೇನಿದೆ ಕೊರೋನಾ ಅಂದರೆ ಹೆಂಗಿದೆ, ಹೊರಗೆ ಬರಬಾರ್ದು, ಮಾಸ್ಕ್ ಹಾಕೊಂಡ್ಬರ್ಬೇಕು, ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಾಕಷ್ಟು ಜನರಿಗೆ ತಿಳುವಳಿಕೆ ಆ ಟೈಮಲ್ಲಿ ಹೇಳಿದ್ದೀವಿ. ಅದ್ರ ಜೊತೆಗೆ ನಮಗೆ ಸಾಕಷ್ಟು ಈ ಪ್ರೈವೇಟ್ ಆರ್ಗನೈಸೇಷನ್ದವರು ನಂತರು ಅಂತ ನಮ್ಮನ್ನ ನಡು ಮಾಡಿ ಸಾಕಷ್ಟು ಜನರಿಗೆ ಅದು ದವಸ ಧಾನ್ಯ ಎಣ್ಣೆ ಇಂಥದ್ದು ಕೊಡೋ ಕೆಲಸನೂ ಆಯಿತು. ಯಾರಿಗೆ ಪಾಪ ಬಡವರಿಗೆ ರೇಷನ್ ಬಂದಿರಲಿಲ್ಲ, ಇದನ್ನಾಗಿರಲಿಲ್ಲ ಅಂತ ಟೈಮಲ್ಲಿ ನಮ್ಮ ಸಂಸ್ಥೆಗಳ ವತಿಯಿಂದ ನಾವು ಮಾಡಿದ್ದೀವಿ ಆ ಟೈಮಲ್ಲಿ ಕೆಲಸ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಐನಾಪುರ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 11ರ ಸದಸ್ಯರು ಹಾಗೂ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಐನಾಪುರ ಉಪಾಧ್ಯಕ್ಷರು ಹಾಗೂ ಜೈನ್ ಸಮಾಜ್ ಉಪಾಧ್ಯಕ್ಷರು ಐನಾಪುರ್ ಹಾಗೂ ವೃತ್ತಿ ಜೀವನದಲ್ಲಿ ಕಳೆದ 22 ವರ್ಷಗಳಿಂದ ನ್ಯಾಯವಾದಿಗಳು, ಡಿಸ್ಟ್ರಿಕ್ಟ್ ಕೋರ್ಟ್ ಬೆಳಗಾಂ ಹಾಗೂ ನಿರಂತರ 22 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಶ್ರೀಮಾನ್ಯ ಸಂಜಯ್ ಕೊಚ್ನೂರ್ ಸರ್ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciesindia.com. ಜೈ ಹಿಂದ್, ಜೈ ಕರ್ನಾಟಕ.